ಆವಾಗ ಅಂಬರೀಷ್ ಅಣ್ಣ ನಿಂತ್ಕೊಂಡು ಅದನ್ನು ಸುಸೂತ್ರವಾಗಿ, ಯಾಕಂದರೆ ರಾಜ್ಕುಮಾರ್ ಅವ್ರದ್ದು ನಮಗೆ ಅಂತ್ಯಕ್ರಿಯೆ ಮಾಡಿದಾಗ ಏನೇನು ಗಲಾಟೆಗಳಾಯಿತು, ಏನೇನು ಇದಾಯಿತು, ಆವಾಗ ಆಗಿದ್ದು ಗಲಾಟೆ ನಿಮ್ಗೆ ಗೊತ್ತಿದೆಯಲ್ವಾ ಒಂಥರ. ಎಷ್ಟು ಭಯ ಆಗಿತ್ತು ಅಂತಂದರೆ ಯಾರಾದರೂ ಹಿರಿಯ ಕಲಾವಿದರು ಹೋಗ್ಬಿಟ್ರೆ ಅಯ್ಯೋ ಇಷ್ಟೊಂದೆಲ್ಲ ಗಲಾಟೆ ಆಗುತ್ತಾ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇದನ್ನು ಅಂಬರೀಷ್ ಅವ್ರು ನಿಂತ್ಕೊಂಬಿಟ್ಟಿದ್ರು. ನಿಂತ್ಕೊಂಡು ಅಭಿಮಾನ್ ಸ್ಟುಡಿಯೋ ಕರ್ಕೊಂಬಂದು ಅವ್ರು ಅಂತ್ಯಕ್ರಿಯೆ ಮಾಡೋ ತನಕ ಅವರೇ ನಿಂತು ಓಡಾಡಿ ಹೆಂಗೆ ಮಾಡ್ರಿ ಯಪ್ಪ. ನಾನು ಅದಕ್ಕೆ ಇವೆಲ್ಲವೂ ನೆನಪಾಗಿ ಅಂಬರೀಷ್ ಅಣ್ಣನಿಗೆ ಕೊಡಿ ಅಂತ ನಾನು ಸರ್ಕಾರನ ಬೇಡ್ಕೊಂಡಿದ್ದು. ಯಾಕಂತಂದರೆ ಬದುಕಿದಾಗಲೇ ಕೊಟ್ಟಿದ್ದಿದ್ರೆ ಅಂಬರೀಷ್ ಅಣ್ಣನೇ ಜೋರಾಗಿ ಸಮಾರಂಭ ಮಾಡಿರೋರು, ಇಡೀ ಚಿತ್ರರಂಗನ ಸೇರಿಸಿ ದೊಡ್ಡ ಸಮಾರಂಭ ಮಾಡಿಬಿಟ್ರು. ಸೊ ಆ ಆತ್ಮಕ್ಕೂ ಶಾಂತಿ ಸಿಗಬೇಕು. ಅದು ಅಫ್ಕೋರ್ಸ್ ಅಂಬರೀಷ್ ಅಣ್ಣ ಖಂಡಿತ ಖುಷಿಯಾಗಿರ್ತಾರೆ ಈ ಅನೌನ್ಸ್ಮೆಂಟ್, ಅವ್ರೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ನನಗೇನು ಅಂದರೆ ನನ್ನ ಸ್ವಾರ್ಥ, ಅಯ್ಯೋ ಆ ವೇದಿಕೆಯಲ್ಲೇ ಇವ್ರಿಗೂ ಕೊಡ್ರಪ್ಪ, ಇವ್ರಿಗೂ ಕೊಡಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ರೂಲ್ಸು, ನಿಮ್ಮದೇ ಅವಾರ್ಡು, ಏನೋ ಮಾಡಿದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಕೊಡ್ಬೋದು.